ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಹಾಯ್, ವೆಲ್ಕಮ್ ಟು ಫಸ್ಟ್ ಬ್ಲಾಗ್. ಏನಿಲ್ಲ, ಇವತ್ತು ಎಕ್ಸಾಮ್ ಇದೆ, ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು. ನೋಡಿ ಇವಾಗ ಎದ್ದೀವಿ, ಎಲ್ಲ ತಿಂಡಿ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಮಾತ್ರ ಇವಾಗ 9 ಗಂಟೆಗೆ ಎದ್ದು ಅಲ್ಲಿ ಉಜ್ತಾ ಇದ್ವಿ. ನೋಡಿದ್ರೆ ಇವತ್ತು ಇಂಗ್ಲೀಷ್ ಎಕ್ಸಾಮ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? A few moments later. ಫೈನಲಿ ನಾಷ್ಟ ಗೀಸ್ತ ಮಾಡ್ಕೊಂಡು ಬಸ್ ಹತ್ಕೊಂಡು ಬಂದ್ವಿ ಗಾಂಧಿ ಚೌಕ್ಗೆ. ಇಳಿತಾ ಇದ್ದೀವಿ ಇವಾಗ. ಜಿಂಗ್ ಚಿಕ್ ಚಿಕ್ಕಿ ಚಿಕ್ ಜಿಂಗಿ ಚಿಕ್ ಚಿಕ್ಕಿ ಚಿಕ್ ಜಿಂಗಿ ಚಿಕ್ ಚಿಕ್ಕಿ ಚಿಕ್ ಜಿಂಗಿ ಚಿಕ್ ಚಿಕ್ಕಿ ಚಿಕ್ ಜಿಂಗಿ ಚಿಕ್ ಚಿಕ್ಕಿ ಚಿಕ್ ಜಿಜ್ಜಿನಿಂಗ್ ಜಿಜ್ಜಿನಿಂಗ್ ಜಿಂಗ್ ಜಂಬು ಚಿಕ್ ಚುಪ್ಪು ಚಿಕ್ ಜಂಬು ಚಿಕ್ ಚುಪ್ಪು ಚಿಕ್ ಜಂಬು ಚಿಕ್ ಚುಪ್ಪು ಚಿಕ್ ಜಂಬಳಂಗ್ ನಂಬಳಂಗ್ ಜಂಬಳಂಗ್ ನಂಬಳಂಗ್ ಡುಮ್ ದುಂಬಳಂಗ್ ಟುಪ್ಪಳಂಗ್ ಡುಂಬಳಂಗ್ ಟುಪ್ಪಳಂಗ್ ಡುಂಬಳಂಗ್ ಟುಪ್ಪಳಂಗ್ 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 ಡುಮ್. ಮುಂದೆ ಕಾಣೋದೆ ಗಾಂಧಿ ಚೌಕು. ಇಲ್ಲೇ ಇಳಿದ್ವಿ. ಈ ಕಡೆ ಹೋದರೆ ನಮ್ಮ ಕಾಲೇಜ್ ಬರುತ್ತೆ. ಹೋಗ್ತಾ ಇದ್ದೀವಿ, ಏನು ಹೋಗ್ತಾ ಇದ್ದೀವಿ. A few moments later. ಇದು ಬಿಜಾಪುರ ಒಳಗಡೆ ಬಂದಾಗ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡಿ ಒಳಗಡೆ ಈ ತರ ಇವೆ, ಒಂಥರ ಬೊಂಬೈ ನೋಡ್ದಂಗ ಆಗೈತೆ. ಬೊಂಬೈಲಿ ಯಾವ್ದೋ ಗಲ್ಲಿ ತಿರುಗ್ತಾ ಇರೋ ಹಂಗಿದೆ. ಏನಿಲ್ಲ, ಎಕ್ಸಾಮ್ ಬರೀ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏನಿಲ್ಲ, ಎಕ್ಸಾಮ್ ಬರೆಯಕ್ ಹೋಗ್ತಾ ಇದೀವಿ ಬಿಜಾಪುರದಲ್ಲಿ. ಇಂಗ್ಲಿಷ್ ಇವತ್ತು ಹೇಗಾಗತ್ತಂತ ಗೊತ್ತಿಲ್ಲ, ಏನು ಓದಿಲ್ಲ. ಒಳಗಡೆ ಬಿಜಾಪುರ ಹಿಂಗಿದೆ ನೋಡಿ. ಹೊರಗಡೆಯಿಂದ ಕಾಣೋ ಬಿಜಾಪುರ ಬೇರೆ, ಒಳಗಡೆಯಿಂದ ಕಾಣೋ ಬಿಜಾಪುರ ಬೇರೆ. ಬರೀ ಇಂಥದೆಯ. ಈ ಕಡೆ ಮಾತು ಸ್ವಲ್ಪ ಚೇಂಜ್ ಅಪ್ಪ. ನಾವು ಒಂದು ಹೇಳಿದ್ರೆ ಆ ಒಂದು ಹೇಳ್ತವೆ. ಅವ್ರು ನಾಷ್ಟ ಅಂತಾರೆ, ನಾವು ತಿಂಡಿ ಅಂತೀವಿ. ನಾವು ತಿಂಡಿ ಅಂದರೆ ಅವರು ಬೇರೆನೇ ತಿಳ್ಕೊಂತಾರೆ. ಟೀ ಜೊತೆ ಕೇ ತಿಂಡಿ ಅನ್ಕೊಂತಾರಪ್ಪ ಅವು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಏನಂತ ತಿಂಡಿ ಜಾಸ್ತಿ ಆಗವಂತ ಅವ್ರ ಬೈಗಳ. ತಿಂಡಿ ಅಂದರೆ ನಾವು ತಿಂಡಿ ಅಂದರೆ ಟಿಫನ್ನು. ಸಾವಕಾಸವಾಗು. ನಮ್ಮ ಕಡೆ ಮಾತೇ ಬೇರೆ, ಇವ್ರದ್ದೇ ಬೇರೆ. ಅರ್ಥ ಆಗಲ್ಲ ಜಲ್ದಿ ನಮಗೆ. ಬ್ಯಾಕ್ಗ್ರೌಂಡ್ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಲ್ವಾ? ಬ್ಯಾಕ್ಗ್ರೌಂಡ್ ಹೋಗಿ ಕ್ಯಾಪ್ ಕಟ್ಟಲ್ಲಿ ಎಡಿಟ್ ಮಾಡಿದ್ರೆ ಆಯಿತು. ಬ್ಯಾಕ್ಗ್ರೌಂಡ್ ವಾಯ್ಸೇ ಬರೋದಂಗೆ ಮಾಡ್ಬೋದು. ಏನಿಲ್ಲ, ನಾವು ನಮ್ಮ ಭಾಷೆ ನೋಡಿದ್ರೆ ಸಾಕಪ್ಪ, ಒಂಥರ ನೋಡ್ತಾರೆ ನಮ್ಮ ಕಡೆ ಬಿಜಾಪುರ ಜನ. ನಾವು ದಕ್ಷಿಣ ಕರ್ನಾಟಕದವ್ರಲ್ಲವ. ನಾವು ಈ ಕಡೆ ದಕ್ಷಿಣನೂ ಇಲ್ಲ ಉತ್ತರನೂ ಇಲ್ಲ, ಮಧ್ಯವರ್ತಿಗಳು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. Great. 60 ಕಿಲೋಮೀಟ್ರ್ ಹೋದರೆ ದಾವಣಗೆರೆ ಬರುತ್ತೆ. ಮತ್ತು 20 ಕಿಲೋಮೀಟ್ರ್ ಬಂದರೆ ಈ ಕಡೆ ಹೊಸಪೇಟು, ಹೂವಿನಹಳ್ಳಿ ಬರುತ್ತೆ. ಹಂಗಾಗಿ ನಾವು ಮಧ್ಯವರ್ತಿಗಳು. ಯಾರ್ಯಾರು ಬಿಜಾಪುರಕ್ಕೆ ಕಾಲೇಜ್ ಓದೋಕೆ ಬರ್ಬೇಕು ಅಂದ್ಕೊಂಡಿದ್ದಾರೆ, ದಯವಿಟ್ಟು ಇಲ್ಲಿನ ಮಾತು ಕಲ್ಕೊಳ್ಳಿ. ಮೊದಲು ಇಲ್ಲಿನ ಮಾತು ಕಲಿಯೋದು ತುಂಬ ಕಷ್ಟ. ಅವ್ರು ಮಾತಾಡೋದು ನಮಗೆ ತಿಳಿಯಲ್ಲ, ನಾವು ಮಾತಾಡೋದು ಅವ್ರಿಗೆ ತಿಳಿಯಲ್ಲ. ಮೊದಲು ಇಲ್ಲಿನ ಬೈಗಳ ಕಲ್ಕರಿಪ್ಪ, ಬೈಗಳ. ಅವರು ಬೈಯೋದು ಒಂದು ಅರ್ಥ ಆಗಲ್ಲ, ಅವ್ರಿಗೆ ಅವರೇ ಬೈಕೊಂತಾರ, ಇಲ್ಲ ನಮಗೆ ಬೈತಾರ, ಒಂದು ಗೊತ್ತಾಗಲ್ಲ, ಹಂಗೆ ಬೈತಾರೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಏನು ಬರಿಬೇಕು, ಏನು ಮಾತಾಡಬೇಕು ಫಸ್ಟ್ ಆಗಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದೆ ಸಿಗೋಣ ಕಾಲೇಜ್ ಹತ್ರ.
A few moments later. ಫೈನಲಿ ನಮ್ಮ ಕಾಲೇಜ್ ಹೋಗೋ ದಾರಿಲಿ ಬಂದಿದ್ದೀನಿ. ಇದು ಹಳೇ ಮಹಾರಾಜರು ಕಟ್ಟಿಸಿರೋ ಗೋಡೆಗಳನ್ಸುತ್ತೆ, ಆದರೆ ಇವಾಗೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಯಾಕಂದರೆ ನಮ್ಮ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಊರು ಚೆನ್ನಾಗಿರುತ್ತೆ. ಸ್ವಲ್ಪ ಇವು ಚೆನ್ನಾಗಿದ್ದಿದ್ರೆ ಟೂರಿಸ್ಟ್ಗಳು ಎಲ್ಲ ಪ್ರವಾಸಿಗರು ಬರ್ತಿದ್ರು ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ನಾವು ಮೊದಲು ಜನ ಬದಲಾಗಬೇಕು, ಹೌದಲ್ವಾ? ನಾವು ಅದೇನು ಅಂತಾರಲ್ಲ, ಊರು ಚೆನ್ನಾಗಿದ್ದರೆ ತಾಲೂಕು ಚೆನ್ನಾಗಿರುತ್ತೆ, ತಾಲೂಕು ಚೆನ್ನಾಗಿದ್ದರೆ ಜಿಲ್ಲೆ ಚೆನ್ನಾಗಿರುತ್ತೆ, ಜಿಲ್ಲೆ ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿದ್ದರೆ ದೇಶ. ಮೊದಲು ನಮಗೆ ನಾವು ಬದಲಾವಣೆ ಮಾಡ್ಕೋಬೇಕು, ಆಮೇಲೆ ಬೇರೆಯವರಿಗೆ ಹೇಳ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹೌದಲ್ವಾ? ಇನ್ನೇನು ಕಾಲೇಜ್ ಬಂತು, ಮುಂದುಗಡೆ ಇದೆ. ಕಾಲೇಜಿಗೆ ಹೋಗಿ ನಮ್ಮ ಬ್ಲಾಕ್ ಯಾವುದಂತ ನೋಡಿ, ಸೀಟು ಅವೆಲ್ಲ ನೋಡಿ ಎಕ್ಸಾಮ್ ಬರೆದು ಆಮೇಲೆ ಬರೋದಪ್ಪ, ಹೌದಲ್ಲ? ಫೈನಲಿ ಕಾಲೇಜ್ ಒಳಗೆ ಬಂದ್ವಿ. ಕಾಲೇಜು ತಿರುಗಿಸಿ ನೋಡ್ತೀನಿ ನೋಡಿ. ಸ್ಟಾರ್ಟಿಂಗ್ ಆದರೂ ಯಾರೂ ಇಲ್ಲ, ಒಳಗಡೆ ಹೋಗಿ ನೋಡಬೇಕು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಏನು ಬೈತಾರೆ ಹೋಗಿ. ಬಂದಿದ್ದ ತಕ್ಷಣ ಹುಡುಗಿಯರ ದರ್ಶನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಈ ಕಡೆ ಸೈಡು ಈಗಾಗೆಲ್ಲ ಇಟ್ಟಿದ್ದಾರೆ. ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ, ಹೋಗಿ ನೋಡೋಣ ಬನ್ನಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಬಂದ ಆಳುಗಳೆಲ್ಲ ನೋಡ್ತಾ ಇವಾಗ ತಕ್ಷಣ ಗಾಬರಿ ಆಯಿತು. ಎಕ್ಸಾಮ್ ಬರೀತಾ ಇದ್ದಾರೆ, ಹಾಲ್ ಟಿಕೆಟ್ ನೋಡ್ತಾ ಇದ್ದೀನಿ, ಆದರೆ ಟೈಮ್ ಇನ್ನೂ ಇದೆ ನಮ್ಮದು. ನಾನಂತ ಇದ್ದೀನಿ, ಇದೇನಪ್ಪ ಎಕ್ಸಾಮ್ ಬರೀತಾ ಇದ್ದಾರಂತ. ನಮ್ಮ ಎಕ್ಸಾಮ್ ಯಾವಾಗ ಆಯ್ತು ಅಂತ ನಮಗೆ ಗೊತ್ತಿಲ್ಲ. मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಎಲ್ಲರೂ ತಮ್ಮ ಪಾಡಿಗೆ ಓದ್ಕೊತಿದ್ದಾರೆ ನೋಡಿ, ಹೆಂಗೆ ಓದ್ಕೊತಿದ್ದಾರೆ. ಹುಡುಗಿರು ನೋಡಿ ಮಾತ್ರ ಟಾಪರ್ಸ್. ನಾವು ಗೊತ್ತಲ್ಲ, ಹುಡುಗರು ಫುಲ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಲಕುಂಟು ರವಿ ಎಷ್ಟನೇ ಬ್ಲಾಕ್ ನಿಂದು? ಇನ್ನೇನು ಹೋಗ್ತಾ ಇದೀವಿ, ಮೇಲ್ಗಡೆ ಐತಿ ಫುಲ್ ಟಾಪ್. ಇವ್ನು ನಮ್ಮ ದೋಸ್ತ, ಬರ್ತಾನೆ ಅದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ನಮ್ಮ ದೋಸ್ತು. ಕನ್ನಡದಲ್ಲಿ ನೋಡಿ ಬರುತ್ತೆ. ನಮಗೆ ಯಾಕೆ ಅಂತ ಚಾನಲ್ ಹೆಸರೇ ನಮಗೆ ಯಾಕೆ, ಕನ್ನಡದಲ್ಲಿ ಬರುತ್ತೆ. ಕನ್ನಡ ನೋಡಿ ಬರುತ್ತೆ. ಏಯ್ ಮೇಲ್ಗಡೆ ಹೇಳ ಬರ. ಎಲ್ಲಕ್ಕೆ ಹೋಗ್ರು. ಎಕ್ಸಾಮ್ ಇನ್ನೇನು ಮುಗೀತು ದೋಸ್ತ, ಹೆಂಗಾಯ್ತು ಎಕ್ಸಾಮು? ಚೆನ್ನಾಗೈತೆ ಕಣ, 12 ಪೇಜ್ ಬರ್ದಿದ್ದೀನಿ ನೋಡಿ. 12 ಪೇಜ್ ಬರ್ದಿದ್ದಾನಂತೆ. ಇವರೇ ಟಾಪರ್, ನಮ್ಮ ಕಾಲೇಜ್ ಟಾಪರ್. 14 ಪೇಜ್ ಬರ್ದಿದ್ದೀನಿ. ನಾವೆಲ್ಲ 14 ಪೇಜ್ ಮರ್ಯ, ಸುಮ್ಮನೆ 17 ಬರ್ದೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಎಲ್ಲ ಎಕ್ಸಾಮ್ ಮುಗೀತು, ಹೋಗ್ತಾ ಇದ್ದಾರೆ ಎಲ್ಲರೂ. ನಮ್ಮ ದೋಸ್ತ ನೋಡಿ, ಅವ್ನು ಎಲ್ಲೊಂಟನಲ್ಲೇ ಬರ್ತಾ ಇದ್ದಾನೆ. ಇವಾಗ ತಂಗಿ, ಆಮೇಲೆ A few moments later. ಬೆಳಗ್ಗೆ ಹೋದಾಗ ಸ್ಮಾರ್ಟ್ ಆಗಿದ್ದು ನೋಡಿ, ಇವಾಗ ಹೆಂಗಾದ್ವಿ.
ಇಲ್ಲಿ ಯಾವುದೋ ಹುಡುಗಿನ ಲವ್ ಮಾಡ್ತೀವಿ ಗಿವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೋಸ್ತ ಮುಂದ್ಗಡೆ ಹೋಗ್ತಾ ಇರೋದು. ನಮ್ಮ ಕಾಲೇಜ್ ಹುಡುಗಿಯರು ಸಾರಿ ಗರ್ಲ್ಸ್ ಅಂಡ್ ಬಾಯ್ಸ್ ಹೋಗ್ತಾ ಇದ್ದೀವಿ ಎಕ್ಸಾಮ್ಗೆ. ನಮ್ಮ ದೋಸ್ತ ಏನಾದರೂ ಒಂದು ಮೋಟಿವೇಶನ್ ಸ್ಪೀಚ್ ಕೊಡ್ಲಾ? ಊಟ ಮಾಡಿಲ್ಲ ಮಧ್ಯಾಹ್ನ. ವೀರಪ್ಪ ಬರ್ಲ ಇಲ್ಲಿ ಬರ್ಲ ನಮ್ಮ ದೋಸ್ತ ಇನ್ನೊಬ್ಬ ದೋಸ್ತ ಮೋಟಿವೇಶನ್ ಸ್ಪೀಚ್ ಕೊಡ್ತಾನೆ. ಹೇಳ ಒಂದು ಮೋಟಿವೇಶನ್ ಸ್ಪೀಚ್ ಹೇಳು. ಆಯ್ ಗೆಳೆಯರಿ, ಹೆಂಗಾಯ್ತು ಎಕ್ಸಾಮ್? ನೆಮ್ಮದಿಯಾಗಿರ್ಬೇಕು. ಎಲ್ಲ ನೆಮ್ಮದಿಯಾಗಿರ್ಬೇಕಾ? ಎಕ್ಸಾಮ್ ಹೆಂಗಾಯ್ತು? ಎಕ್ಸಾಮ್ ಹಾಂ ಚಲೋ ಆಯ್ತು. ಅಲ್ಲ ನಿಮ್ಮ ಬಾಸ್ ನೆಮ್ಮದಿಯಾಗಿ ಅಲ್ಲಿ ಜೇಲ್ದಾಗ ಮಳೆಯಾಗೈತೆ ನೆಮ್ಮದಿಯಾಗ. ಹಂಗೆಲ್ಲ ಹೇಳ್ಬಾರ್ದು. A few moments later. ಇವ್ರಿಗೆ ದಾಟ್ ಹತ್ತೋದೇ ನಮ್ಗೊಂದು ಸಾಧನೆ ಅಲ್ಲ. ನಮ್ಮ ಬಸ್ ಬಂತು. ಹೋಗ ನಡೆಯುವ ಮುಂದೆ ಸೀಟ್ ಸಿಗಲ್ಲ. ಪಿಕ್ ಮಾಡಲೇ. ಹಲೋ ಪಿಕ್ ಮಾಡ. ಅಲ್ಲಿಂದ ಬಪ್ಪ. ಈ ಎರಡು ಬಸ್ ಫುಲ್ ಆದ್ವಲ್ಲು. ಇಲ್ಲಿ ಬಾ, ಇಲ್ಲಿ ಆ ಕಡೆ ಒಂದು ಕೈ ಎಲ್ಲಂತ ಬಿಟ್ಟು ಹೊಂಟಲ್ಲೋ. ಬ್ಯಾಗ್ ಹಾಕು ಬ್ಯಾಗ ಹಾಂ ಬ್ಯಾಗ್ ಹಾಕಿ ರೆಡಿತಾರೆ ಹೋಗಿ. ಯಾರೋ ಯಪ್ಪ ಸುಸ್ತಾಯ್ತು ಗುರು. ಇವರನ್ನೆಲ್ಲ ದಾಟಿ ಬರೋ ಅಷ್ಟಲ್ಲಿ ಹೆಣ ಬಿದ್ದಾಗ ಬಂದು ಇವರು ಹುಡುಗಿಯರ ಮುಂದೆ ನಾವು ಹತ್ತೋದು ಒಂದು ದೊಡ್ಡ ಸಾಧನೆ. ಹೌದಪ್ಪ, ದೊಡ್ಡ ಸಾಧನೆ ಅನ್ಸುತ್ತೆ ನಮ್ಗಂತ. ಮಾಡ್ಬಿಡ್ತೀರಪ್ಪ ಹಂಗಂದ್ರೆ ಓಕೆ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನು ಮಿಸ್ಟೇಕ್ ಆಯಿತು, ಏನೇನು ತಿದ್ಕೋಬೇಕಂತ ಕಮೆಂಟ್ ಮಾಡಿ. ಓಕೆ ಬಾಯ್.